ವೀಕ್ಷಕರೇ, ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ಚಾನೆಲ್ಗೆ ಈಗ ಯೂಟ್ಯೂಬ್ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮ ಈ ಪ್ರೀತಿಗೆ ಹಾಗೂ ಪ್ರೋತ್ಸಾಹಕ್ಕೆ ಮನದಾಳದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ವಾರ್ತಾ ಭಾರತಿ ಇನ್ನಷ್ಟು ಮತ್ತಷ್ಟು ಜನಪರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿಮಗಾಗಿ ತರಲಿದೆ. ಕನ್ನಡದ ಪರ್ಯಾಯ 24x7 ನ್ಯೂಸ್ ಚಾನೆಲ್ ಆಗುವತ್ತ ವಾರ್ತಾ ಭಾರತಿ ಬೆಳೆಯಲಿದೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ. ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಅಜಿತ್ ಪವಾರ್ 1000 ಕೋಟಿ ರೂಪಾಯಿಗಳ IT ಪ್ರಕರಣದಿಂದ ಮುಕ್ತರಾಗಿದ್ದಾರೆ. ಹೌದು, 1000 ಕೋಟಿ ರೂಪಾಯಿಯ ಬೇನಾಮಿ ಆಸ್ತಿ ಕೇಸ್ ಅದು. ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ. ಬಿಜೆಪಿ ವಾಷಿಂಗ್ ಮಷಿನ್ ಮೂಲಕ ಅಜಿತ್ ಪವಾರ್ ಶುದ್ಧರಾದ್ರ ಅಥವಾ ಅವ್ರು ನಿಜವಾಗಿಯೂ ಅಮಾಯಕರ? ಅವ್ರ ಅಮಾಯಕರೇ ಆಗಿದ್ರೆ ಫಡ್ನವೀಸ್ ಮತ್ತು ಮೋದಿ ಈ ಹಿಂದೆ ಅವ್ರ ಬಗ್ಗೆ ಸುಳ್ಳು ಹೇಳಿದ್ರ? ಬಿಜೆಪಿ ಅಧೀನದಲ್ಲಿರುವಂಥ IT ಇಲಾಖೆ ಆಗ ಪ್ರತಿಪಕ್ಷದ ನಾಯಕನಾಗಿದ್ದಂಥ ಅಜಿತ್ ಪವಾರ್ಗೆ ವಿನಾಕಾರಣ ಕಿರುಕುಳವನ್ನ ನೀಡ್ತಾ? ಅಜಿತ್ ಪವಾರ್ IT ಇಲಾಖೆಗೇನೆ ವಂಚಿಸಿ ತಪ್ಪಿಸಿಕೊಂಡಿದ್ರ ಅಥವಾ IT ಇಲಾಖೆನೇ ಅಜಿತ್ ಪವಾರ್ ಅವರಿಗೆ ಸುಖ ಸುಮ್ಮನೆ ತೊಂದರೆ ನೀಡ್ತಾ? ಅಜಿತ್ ಪವಾರ್ ಮೇಲಿದ್ದಂಥ ಅಷ್ಟು ದೊಡ್ಡ ಆರೋಪಗಳು ಹೇಗೆ ದಿಢೀರಂತ ಮುಚ್ಚಿ ಹೋದವು? ಅಜಿತ್ ಪವಾರ್ ಅಂತೇನೆ ಜನಸಾಮಾನ್ಯರು ಸುಳ್ಳು ಆರೋಪಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇದೆಯಾ? ದುರುದ್ದೇಶಪೂರಿತ ಕಾನೂನು ಕ್ರಮದಿಂದ ರಕ್ಷಿಸಿಕೊಳ್ಳೋದಿಕ್ಕೆ ಜನರು ಕೂಡ ಅಜಿತ್ ಪವಾರ್ ಅವರಂತಾಗಬೇಕಾ? ಅಜಿತ್ ಪವಾರ್ ಆರೋಪ ಮುಕ್ತರಾಗಿರೋದನ್ನ ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಂದ ಸುಳ್ಳು ಆರೋಪಕ್ಕೆ ಒಳಗಾದವರು ಗೆಲುವು ಅಂತ ನೋಡ್ಬೇಕಾ? ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ಅಜಿತ್ ಪವಾರ್ ದೊಡ್ಡ ಲಾಭ ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ರಾಜಕಾರಣಿಗಳು ಹೇಗೆ ಭ್ರಷ್ಟಾಚಾರ ಕೇಸ್ಗಳಿಂದ ಮುಕ್ತರಾಗ್ತಾರೆ, ಅಂತಹ ಅವಕಾಶ ಈ ದೇಶದ ಜನಸಾಮಾನ್ಯರಿಗೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಈ ದೇಶದಲ್ಲಿ ಯಾರನ್ನು ಬೇಕಾದರೂ ವಂಚಿಸಬಹುದು, ಯಾರು ಬೇಕಾದರೂ ಯಾರಿಂದನಾದರೂ ವಂಚನೆಗೆ ಒಳಗಾಗಬಹುದು, ಯಾರಿಂದಲೇ ಆದರೂ ಕೂಡ ವಸೂಲು ಮಾಡಬಹುದು ಮತ್ತು ಅದನ್ನು ಯಾರಿಗೆ ಬೇಕಾದರೂ ಕೊಡಬಹುದು. ಹೀಗಾಗಿ ಭಾರತ ಈಗ ಜಗತ್ತಿನ ದಗಾಕೋರರ ರಾಜಧಾನಿ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಅಂತ ಹೇಳಿದ್ದಾರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್. ದುರ್ಬಲರಾದವರನ್ನ ಇಲ್ಲಿ ಯಾರು ಬೇಕಾದರೂ ವಂಚಿಸಬಹುದು, ಪ್ರಭಾವಿಗಳು ಇಲ್ಲಿ ಯಾರನ್ನೇ ಆದರೂ ವಂಚಿಸಬಹುದು. ವಂಚಿಸೋದು ಮತ್ತು ವಂಚನೆಗೆ ಒಳಗಾಗೋದೇ ಭಾರತದಲ್ಲಿ ನ್ಯಾಯದ ಒಂದು ಮೂಲಭೂತ ಆಧಾರ ಅನ್ನೋ ಹಾಗಾಗಿದೆ. ಈಗ ಎದುರಾಗಿರುವಂಥ ಒಂದು ಪ್ರಶ್ನೆ ಏನಂದರೆ, ಅಜಿತ್ ಪವಾರ್ ಆದಾಯ ತೆರಿಗೆ ಇಲಾಖೆಯನ್ನು ವಂಚನೆ ಮಾಡಿದ್ರ ಅಥವಾ ಆದಾಯ ತೆರಿಗೆ ಇಲಾಖೆನೇ ಅವ್ರಿಗೆ ವಂಚನೆ ಮಾಡುತ್ತಾ? 2019ರಿಂದ ಮಹಾರಾಷ್ಟ್ರದ ರಾಜಕಾರಣ 3 ವ್ಯಕ್ತಿಗಳತ್ತ ಸುತ್ತಾನೇ ಇದೆ. ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್ ಹಾಗೂ ಏಕನಾಥ್ ಶಿಂದೆ. ಈ ಮೂವರಲ್ಲಿ ಇಬ್ಬರು ಮತ್ತೊಬ್ಬರ ಕೆಳಗೆ DCMಗಳು. ಈಚಿನವರೆಗೂ ಏಕನಾಥ್ ಶಿಂದೆ ಅಡಿಯಲ್ಲಿ ದೇವೇಂದ್ರ ಫಡ್ನವೀಸ್ DCM ಆಗಿದ್ರು. ಈಗ ಅದೇ ದೇವೇಂದ್ರ ಫಡ್ನವೀಸ್ ಅಡಿಯಲ್ಲಿ ಶಿಂದೆ DCM ಆಗಿದ್ದಾರೆ. ಅಜಿತ್ ಪವಾರ್ ಮಾತ್ರ ಶಿಂಧೆಗೂ DCM ಆಗೇ ಇದ್ರು, ಈಗ ಫಡ್ನವೀಸ್ಗೂ ಕೂಡ DCM ಆಗಿನೇ ಇದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಜಿತ್ ಪವಾರ್ ಅವರ 1000 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿತು. ಅದಾಗಿ 3-4 ವರ್ಷಗಳ ಬಳಿಕ ಈಗ ಆ ಪ್ರಕರಣನೇ ಈಗ ಕ್ಲೋಸ್ ಆಗಿಬಿಟ್ಟಿದೆ. ಅವತ್ತು ಗೋವಾ, ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿ ಅಜಿತ್ ಪವಾರ್ಗೆ ಸಂಬಂಧಿಸಿದಂಥ ಆಸ್ತಿ ಮೇಲೆ ದಾಳಿ ನಡೆದಿತ್ತು. 27 ಆಸ್ತಿಗಳ ಮೇಲೆ ದಾಳಿ ನಡೆದಿತ್ತು. ಅದಕ್ಕೂ ಮೊದಲು ಮುಂಬೈನಲ್ಲಿ ಪತ್ತೆಯಾಗಿದ್ದಂಥ 184 ಕೋಟಿ ಕಪ್ಪು ಹಣದ ವಿಚಾರದಲ್ಲೂ ಕೂಡ ಪವಾರ್ ಹೆಸರು ಕೇಳಿಬಂದಿತ್ತು. ಅದಾಗ್ತಾ ಇದ್ದ ಹಾಗೇನೆ ಮುಂಬೈ, ಪುಣೆ, ಬಾರಾಮತಿ, ಗೋವಾ, ಜೈಪುರ್ಗಳಲ್ಲಿ 70 ಕಡೆಗಳಲ್ಲಿ IT ದಾಳಿ ನಡೀತು. ಅಲ್ಲಿಯೂ ಕೂಡ ಪವಾರ್ ಹೆಸರು ಬಂತು. ದೊಡ್ಡ ಕೋಲಾಹಲನೇ ಆಗೋಗಿತ್ತು. ಈಗ ನೋಡಿದ್ರೆ ಕೇಸ್ ಕ್ಲೋಸ್ ಆಗಿದೆ. IT ಇಲಾಖೆ ಯಾರದೇ 1000 ಕೋಟಿ ಆಸ್ತಿ ಜಪ್ತಿ ಮಾಡಿದ್ರೆ ಅಂಥವ್ರ ಸ್ಥಿತಿ ಏನಾಗುತ್ತೆ? ಇಷ್ಟು ದೊಡ್ಡ ಕೇಸ್ಗಳಿಂದ ಮುಕ್ತರಾಗೋದಕ್ಕೆ ಅಜಿತ್ ಪವಾರ್ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ಈಗ ಅವರೇ ಹೇಳಬೇಕಾಗಿದೆ. ಅವರು ಎಷ್ಟೆಲ್ಲ ಕಾನೂನು ಹೋರಾಟಗಳನ್ನು ಮಾಡಿದ್ರು, ಏನೇನೆಲ್ಲ ಸಬೂತ್ ನೀಡಿದ್ರು, 1000 ಕೋಟಿ ಮೌಲ್ಯದ ಸೊತ್ತು ಕಾನೂನು ಪ್ರಕಾರವಾಗಿ ನಾನು ಕಠಿಣ ಪರಿಶ್ರಮದಿಂದ ದುಡಿದಿದ್ದು ಅಂತ ಸಾಬೀತುಪಡಿಸೋದಕ್ಕೆ ಅವರದೆಷ್ಟು ಹೆಣಗಾಡಿದ್ರು. ಅದೆಲ್ಲ ಈಗ ದೇಶದ ಜನರಿಗೆ ಗೊತ್ತಾಗಬೇಕಾಗಿದೆ. ಅವರು ಕೂಡ ಅದರಿಂದ ಪಾಠ ಕಲಿಬೇಕಲ್ವಾ? ಅಜಿತ್ ಪವಾರ್ ಈಗ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ಹೇಗೆ 1000 ಕೋಟಿಯ ಸೊತ್ತನ್ನು ಮಾಡ್ಕೊಳ್ಬಹುದು, ಹಾಗೆ IT ಬಚಾವಾಗಬಹುದು ಅನ್ನೋಂಥ ಒಂದು ಕ್ಲಾಸ್ ಮಾಡಬಹುದು. ಅಜಿತ್ ಪವಾರ್, ಅವರ ಪತ್ನಿ ಹಾಗೆ ಅವ್ರ ಪುತ್ರ ಮೂವರು ತಾವು ಹೇಗೆ 1000 ಕೋಟಿ ಮೌಲ್ಯದ ಸ್ವತ್ತನ್ನು ಸಂಪಾದಿಸಿದ್ವಿ, ಅದಕ್ಕಾಗಿ ತಾವು ಎಷ್ಟೆಲ್ಲ ಶ್ರಮ ಪಟ್ವಿ, ಏನೇನೆಲ್ಲ ಸವಾಲುಗಳನ್ನು ಎದುರಿಸಿದ್ವಿ, ಆದರೂ ಹೇಗೆ ಪ್ರಯತ್ನವನ್ನು ಬಿಡದೆ 1000 ಕೋಟಿ ಸ್ವತ್ತನ್ನು ಸಂಪಾದಿಸಿಯೇ ಬಿಟ್ವಿ ಅಂತ ಸರಣಿ ಪಾಡ್ಕಾಸ್ಟ್ ಕೂಡ ಮಾಡಬಹುದು. ಅವರನ್ನು ಪಾಡ್ಕಾಸ್ಟ್ನಲ್ಲಿ ಮಾತಾಡಿಸೋದಕ್ಕೆ ಇಲ್ಲಿ ಆ್ಯಂಕರ್ಗಳ ಕೊರತೆ ಅಂತೂ ಇಲ್ಲವೇ ಇಲ್ಲ. ಅವರು ಒಪ್ಪಿಗೆ ನೀಡಿದರೆ ಸಾಕು, ಅವ್ರ ಮನೆ ಮುಂದೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲುವಂಥ ಆ್ಯಂಕರ್ಗಳು ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮುಂದಿನ ವರ್ಷ ಅವರಿಗೆ NDTV ಶ್ರಮಜೀವಿ ಇಂಡಿಯನ್ ಆಫ್ ದಿ ಇಯರ್ ಅಂತ ಅವಾರ್ಡನ್ನು ಕೊಟ್ಟರೂ ಕೊಡಬಹುದು.
ಆಗ ಅವರು ಭಾವೋದ್ವೇಗಕ್ಕೊಳಗಾಗಿ ತಮ್ಮ ಶ್ರಮ ಜೀವನದ ಕ್ಷಣಗಳನ್ನು ಜನರ ಮುಂದಿಡಬಹುದು. ಅವ್ರ ಸ್ಥಾನ ರಾಜಕೀಯವಾಗಿ ಹೆಚ್ಚು ಬಲಿಷ್ಠವಾಗ್ತಾ ಇದ್ದ ಹಾಗೇನೆ ಅವ್ರ ಮೇಲಿದಂಥ ದೊಡ್ಡ ಆರೋಪಗಳು ಸಮಾಧಿಯಾಗಿ ಹೋಗಿವೆ. ಅಜಿತ್ ಪವಾರ್ ಅವರ ವಿಚಾರ ಒಂದು ಕೇಸ್ ಕ್ಲೋಸ್ ಆದಂಥ ವಿಚಾರವಾಗಿ ಮಾತ್ರ ಇಲ್ಲಿ ಕಾಣ್ತಾ ಇಲ್ಲ. ಅಜಿತ್ ಪವಾರ್ ಮೂಲಕ ಕಾಣಿಸ್ತಾ ಇರೋದು ಅಜಿತ್ ಪವಾರ್ ವ್ಯಕ್ತಿತ್ವ ಮಾತ್ರ ಅಲ್ಲ, ಅಲ್ಲಿ ಭಾರತದ ರಾಜಕಾರಣದ ಸ್ವರೂಪ ಕೂಡ ಕಾಣಿಸ್ತಾ ಇದೆ. ಮತ್ತದು ಪ್ರಧಾನಿ ಮೋದಿಯ ಚಹರೆ ಕೂಡ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಮೋದಿ ದರ್ಬಾರ್ನಲ್ಲಿ ಅನೈತಿಕತೆ ಮತ್ತು ಸುಳ್ಳುಗಳೆಲ್ಲವೂ ಸತ್ಯಗಳೇ ಆಗಿ ಬದಲಾಗಿವೆ. ಬಿಜೆಪಿಯ ವಾಷಿಂಗ್ ಮಷೀನ್ ಎಲ್ಲ ಭ್ರಷ್ಟಾಚಾರಿಗಳನ್ನ ಕಳಂಕ ಮುಕ್ತರನ್ನಾಗಿಸುತ್ತೆ ಮತ್ತು ಸತ್ಯ ಅದನ್ನು ಮೀರಿದ್ದಾಗಿದೆ. ಈ ರೀತಿ ಕೇಸ್ಗಳ ಮೇಲೆ ಕೇಸ್ ಹೊತ್ತಿದಂಥ ಹಿಮಂತ್ ಬಿಸ್ವ ಶರ್ಮಾ ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದರು. ಅಸ್ಸಾಂ ಮುಖ್ಯಮಂತ್ರಿ ಕೂಡ ಆದರು. ಬಿಜೆಪಿಗೆ ಬಂದ ಕೂಡಲೇ ಕೇಸ್ಗಳನ್ನೇನು ಹಿಂತೆಗೆದುಕೊಳ್ಳೋದಿಲ್ಲ, ಕೇಸ್ಗಳು ನಡೀತಾನೇ ಇರ್ತವೆ ಅಂತ ಹೇಳಿದರು. ಅಜಿತ್ ಪವಾರ್ ವಿಷಯದಲ್ಲಿ ಇಷ್ಟು ಗಂಭೀರ ಪ್ರಕರಣಗಳೇ ಕ್ಲೋಸ್ ಆಗೋದ್ರ ಸುಳಿವು ಕೂಡ ಪಾಪ ಅವರಿಗೆ ಇರಲಿಲ್ಲ. ಹಿಮಂತ್ ಬಿಸ್ವ ಶರ್ಮಾ ಹಾಗೆ ವಿಶ್ವಾಸದಿಂದ ಹೇಳಿದ್ದನ್ನ ಅದು ಎಷ್ಟು ಜನರು ನಂಬಿದ್ರೋ ಗೊತ್ತಿಲ್ಲ. ಆದರೆ ಅಜಿತ್ ಪವಾರ್ ಮಾತ್ರ ಆರೋಪ ಮುಕ್ತರಾಗಿದ್ದಾರೆ. ಈ ದೇಶದ ಜನಸಾಮಾನ್ಯರಿಗೆ ದೊಡ್ಡ ದೊಡ್ಡ ಜನರ 1000 ಕೋಟಿ ಆಸ್ತಿ ಕೇಸ್ ಕ್ಲೋಸ್ ಆಗೋದು ಗೊತ್ತಾಗುತ್ತಾ? ಅವ್ರ ನಸೀಬ್ ಇನ್ನಷ್ಟು ಕೆಡೋದು ಗೊತ್ತಾಗುತ್ತಾ? ಅಜಿತ್ ಪವಾರ್ ವಿರುದ್ಧ IT ದಾಳಿ ಆಯಿತು, ಆಸ್ತಿ ಜಪ್ತಿನೂ ಆಯಿತು. ಅವ್ರ ಪತ್ನಿ ಸುನೇತ್ರ ಪವಾರ್ ವಿರುದ್ಧ ಕೇಸ್ ಆಯಿತು, ಮಗ ಪಾರ್ಥ ಪವಾರ್ ವಿರುದ್ಧ ಕೂಡ ಕೇಸ್ ಆಯಿತು. 2021ರಲ್ಲಿ ಇದೆಲ್ಲನೂ ನಡೀತು. ಅಜಿತ್ ಪವಾರ್ ತಮ್ಮ ಪಕ್ಷವನ್ನೇ ಬಿಟ್ಟರು. ಅವರು ಈ ನಡೆಯಿಂದ ಆದಾಯ ತೆರಿಗೆ ಇಲಾಖೆನೇ ಪಶ್ಚಾತ್ತಾಪ ಪಡಬೇಕಾಯಿತು ಮತ್ತು ಅಂತಿಮವಾಗಿ ಕೇಸನ್ನು ಕ್ಲೋಸ್ ಮಾಡಬೇಕಾಯಿತು. ಅಜಿತ್ ಪವಾರ್ ಬಿಜೆಪಿ ಮೈತ್ರಿಕೂಟದ ಸರ್ಕಾರದಲ್ಲಿ DCM ಆದರು. ತಕ್ಷಣ ಅವ್ರ ಮುಂದೆ IT ಇಲಾಖೆಯ ಜನ ತಗ್ಗಿ ಬಗ್ಗಿ ನಡಿಬೇಕಾಯಿತು. ಒಂದು ವೇಳೆ ಅಜಿತ್ ಪವಾರ್ ಬಿಜೆಪಿ ಜೊತೆಗೆ ಹೋಗದೇ ಇದ್ದಿದ್ರೆ ಇದೇ ಪ್ರಕರಣದಲ್ಲಿ IT ಇಲಾಖೆ ಈಗಲೂ ಕೂಡ ಅವ್ರ ವಿರುದ್ಧ ತನಗೆ ಬೇಕಾದ ಹಾಗೆ ಆಟ ಆಡ್ತಿತ್ತು. ಅಜಿತ್ ಪವಾರ್ ಅವರಿಗೆ ಭ್ರಷ್ಟಾಚಾರಿ ಪಟ್ಟ ಸಿಕ್ಕಿದಾಗ ಇದೇ ಮಡಿಲ ಮೀಡಿಯಾಗಳು ಹೇಗೆಲ್ಲ ಅಬ್ಬರಿಸಿದ್ವು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅವರನ್ನು ಭ್ರಷ್ಟಾಚಾರಿ ಅಂತ ಹೇಳಿದವರೇ ಕಡೆಗೆ ಏನು ಮಾಡಿದ್ರು ಅನ್ನೋದು ಕಣ್ಣೆದ್ರಿಗೇನೆ ಇದೆ. ಅಜಿತ್ ಪವಾರ್ ಅವರನ್ನ ಮಹಾಭ್ರಷ್ಟ ಅಂತ ಅಬ್ಬರಿಸಿ ಬೊಬ್ಬಿರಿದಂಥ ಬಿಜೆಪಿ ಆಮೇಲೆ ಏನು ಮಾಡ್ತು? ಅದೇ ಅಜಿತ್ ಪವಾರ್ ವಿರುದ್ಧದ 1000 ಕೋಟಿ ರೂಪಾಯಿ ಆಸ್ತಿ ಕೇಸ್ ಕ್ಲೋಸ್ ಆಗಿದೆ. ಅಜಿತ್ ಪವಾರ್ ಈಗ ದೊಡ್ಡ ನಾಯಕರಾಗಿದ್ದಾರೆ. ಇದರೊಂದಿಗೆ ಅಜಿತ್ ಪವಾರ್ ತಪ್ಪಿತಸ್ಥರಲ್ಲ ಅನ್ನೋದು, ಹಾಗೆ ಮೋದಿ ಸುಳ್ಳು ಹೇಳಿದ್ರು ಅನ್ನೋದು ಸಾಬೀತಾದಾಗಾಯ್ತಲ್ವಾ? ಎರಡೂ ನಿಜವಾಗೋದಿಲ್ಲ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದು ಸುಳ್ಳಾಗಿರಲೇಬೇಕು. ಮತ್ತು ಇಲ್ಲಿ ಅಜಿತ್ ಪವಾರ್ ಆರೋಪ ಮುಕ್ತರಾಗುವ ಮೂಲಕ ಮೋದಿ ಸುಳ್ಳುಗಳು ಬಯಲಾಗಿವೆ. IT ಇಲಾಖೆ ಅಜಿತ್ ಪವಾರ್ ವಿಷಯದಲ್ಲಿ ತಪ್ಪು ಮಾಡ್ತು ಅನ್ನೋದು ಸಾಬೀತಾಗಿದೆ. ಅಜಿತ್ ಪವಾರ್ ಬಳಿಕ ಈಗ ಬೇರೆ ಪಕ್ಷದಲ್ಲಿರುವಂಥ ಸಾಲು ಸಾಲು ನಾಯಕರನ್ನ ಬಿಜೆಪಿ ಅವರನ್ನಾಗಿ ರೂಪಾಂತರಿಸೋದಕ್ಕೆ IT ಇಲಾಖೆ ಬೆವರು ಸುರಿಸಬೇಕಾಗಿದೆ. ಬೇರೆ ಪಕ್ಷಗಳಲ್ಲಿರುವಂಥ ಎಲ್ಲರೂ ಬಿಜೆಪಿಗೆ ಬರ್ತಾರೆ. ಆಗ IT ಇಲಾಖೆ ಏನು ಮಾಡಬೇಕು? ಕಳೆದ 10 ವರ್ಷಗಳಲ್ಲಿ ಭಾರತೀಯ ರೆವೆನ್ಯೂ ಸೇವೆಯ ಅಂದರೆ IRSನ 850 ಅಧಿಕಾರಿಗಳು VRS ತೆಗೆದುಕೊಂಡಿದ್ದಾರೆ. ಅವರಲ್ಲಿ 383 ಮಂದಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು, 470 ಮಂದಿ ಕಸ್ಟಮ್ಸ್ ಮತ್ತು ಪರೋಕ್ಷ ತೆರಿಗೆ ಅಧಿಕಾರಿಗಳು. ಯಾಕೆ ಅಷ್ಟೊಂದು ಮಂದಿ ಹಿರಿಯ ಅಧಿಕಾರಿಗಳು ಕೆಲಸವನ್ನು ಬಿಟ್ಟು ಮನೆಗೆ ಹೋದರು? ತಮಗೆ ಬೇಕಾದ ಹಾಗೆ ಕೇಸನ್ನು ದಾಖಲಿಸೋದು ಮತ್ತು ತಾವು ಹೇಳಿದಾಗ ಕೇಸನ್ನು ಕ್ಲೋಸ್ ಮಾಡೋದಷ್ಟೇ ನಿಮ್ಮ ಕೆಲಸ ಅನ್ನುವಂಥ ಬಿಜೆಪಿ ಅಬ್ಬರದ ಮುಂದೆ ಅಸಹಾಯಕರಾಗಿ ಅವರೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದು ಮನೆಗೆ ಹೊರಟುಬಿಟ್ರಾ? 1000 ಕೋಟಿ ಆಸ್ತಿ ಒಂದು ಕೇಸ್ ಇದ್ರೂ ಕೂಡ ಮುಕ್ತರಾಗಬಹುದು ಅನ್ನೋದಾದರೆ ಅದಕ್ಕಾಗಿ ಎಲ್ಲರೂ ಕೂಡ ಅಜಿತ್ ಪವಾರ್ ಆಗಬೇಕಾಗತ್ತೆ. ಅಜಿತ್ ಪವಾರ್ ಮುಂದೆ ಎಂಥ ಗಂಭೀರ ಕೇಸ್ಗಳು ನಿಲ್ಲೋದಿಲ್ಲ, ಎಲ್ಲನೂ ಕ್ಲೋಸ್ ಆಗತ್ವೆ. ಜಪ್ತಿ ಆದಂಥ ಆಸ್ತಿ ಎಲ್ಲ ಈಗ ವಾಪಸ್ ಬರುತ್ತೆ. ಮೋದಿ ತವರು ಗುಜರಾತ್ನಲ್ಲಿ ಥರದ ನಕಲಿಗಳು ಸಿಗ್ತಾರೆ. ನಕಲಿ ಇಡಿ ಮಂದಿಯೂ ಕೂಡ ಸಿಗುವ ಹಾಗೆ ಈಗ ನಕಲಿ ವೈದ್ಯರುಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ನಕಲಿ ಸರ್ಟಿಫಿಕೇಟನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇರುವ ಅವರು ಬೇರೆಯವ್ರಿಗೂ ಕೂಡ ನಕಲಿ ಸರ್ಟಿಫಿಕೇಟ್ ಮಾರುವಂಥ ದಂಧೆಯನ್ನು ಮಾಡ್ಕೊಂಡಿದ್ದಾರೆ. ನಕಲಿ ವೈದ್ಯರು ಮತ್ತೇನು ಮಾಡೋದಕ್ಕೆ ಸಾಧ್ಯ ಇದೆ? ಅಂದಹಾಗೆ ಈ ನಕಲಿ ಸರ್ಟಿಫಿಕೇಟ್ ಏನು ಸುಮ್ಮನೆ ಬರೋದಿಲ್ವಲ್ಲ. ಗುಜರಾತಿನ ನಕಲಿ ವೈದ್ಯ ನಕಲಿ ಸರ್ಟಿಫಿಕೇಟ್ ಮಾರ್ತಾ ಇದ್ದಿದ್ದು 70,000 ರೂಪಾಯಿಗೆ. ಗುಜರಾತ್ನಲ್ಲಿ ನಕಲಿ ಟೋಲ್ ಪ್ಲಾಜಾ, ನಕಲಿ ನ್ಯಾಯಾಧೀಶ ಎಲ್ಲರೂ ಕೂಡ ಸಿಗ್ತಾರೆ. ಅದೇ ಗುಜರಾತ್ನಲ್ಲಿ ಬಿಜೆಪಿ ಸದಸ್ಯ 6,000 ಕೋಟಿಯ ಪೋಂಜಿ ಸ್ಕೀಮನ್ನು ಮಾಡಿ ಜನರಿಗೆ ವಂಚನೆ ಮಾಡಿದ್ದು ನಡೆದಿದೆ. ಇಂಥ ನಕಲಿಗಳನ್ನು ಅರೆಸ್ಟ್ ಮಾಡಿ ಕೇಸ್ ಹಾಕಿ ಮಾಡೋದಾದ್ರೂ ಏನಿದೆ? ಅವರೆಲ್ಲರನ್ನ ಅಜಿತ್ ಪವಾರ್ಗಳನ್ನಾಗಿ ಮಾಡಿ ಕ್ಲೀನ್ ಚೀಟ್ ಕೊಡ್ಬೋದಲ್ವಾ? ಭಾರತದಲ್ಲಿ ಏನು ಬೇಕಾದರೂ ನಡಿಬಹುದು ಅನ್ನೋದಕ್ಕೆ ಇದೆಲ್ಲನೂ ನಿದರ್ಶನ. ತೆರಿಗೆ ಪಾವತಿಸುವವರಿಂದಲೇ ದೇಶ ನಡೀತಾ ಇದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಅಜಿತ್ ಪವಾರ್ ಕೂಡ ಅಂಥ ಒಬ್ಬರಲ್ವಾ? ಪಾಪ ಅವರನ್ನ ಈ ಕೆಲವು ವರ್ಷ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆದಾಯ ತೆರಿಗೆ ಇಲಾಖೆ ಮಾಡಿದ್ದು ಘೋರ ಅಪರಾಧ ಅಲ್ವಾ? ಅವರ 1000 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿ ತನಿಖೆ ನಡೆಸಿದಂಥ IT ಇಲಾಖೆ ಈಗ ಅವರಿಂದ ಯಾವ ತಪ್ಪು ಆಗಿಲ್ಲ ಅಂತ ತಲೆ ತಗ್ಗಿಸಬೇಕಾಗಿದೆ. 1000 ಕೋಟಿ ಆಸ್ತಿಯನ್ನು ಅಷ್ಟೊಂದು ಶೌರ್ಯದಿಂದ ಜಪ್ತಿ ಮಾಡಿದಂಥ IT ಇಲಾಖೆಗೆ ಈಗ ಅಜಿತ್ ಪವಾರ್ ವಿರುದ್ಧ ಯಾವ ಪುರಾವೆ ಕೂಡ ಸಿಕ್ಕಿಲ್ಲ. ಹೇಗಿದೆ ನೋಡಿ ಪರಿಸ್ಥಿತಿ. ಈ ದೇಶದ IT, ED, CBIಗಳೆಲ್ಲವೂ ಯಾರೋ ತಮಗೋಸ್ಕರ ಹೇಳೋದನ್ನು ಮಾಡ್ಕೊಂಡು ಬಿದ್ದಿರುವಂಥ ಸ್ಥಿತಿ ಮುಟ್ಟಿವೆ.
ಆದರೆ ವಿಪಕ್ಷಗಳ ವಿರುದ್ಧ ಅದು ಅನಗತ್ಯ ಆರೋಪಗಳ ಕಟ್ಟು ಕಥೆಯೊಂದಿಗೆ ಅಟ್ಟಹಾಸ ತೋರಿಸುವಾಗ ಅವುಗಳಿಗೆ ಕಿಂಚಿತ್ತಾದರೂ ಅಪರಾಧಿ ಮನೋಭಾವ ಕಾಡಬೇಕಲ್ವಾ, ಕಿಂಚಿತ್ತಾದರೂ ನಾಚಿಕೆ ಆಗಬೇಕಲ್ವಾ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.